ಬೀದರ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರದ ಡಾಕುಳಿಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಟೋಕರಿ ಕೋಳಿ ಬರೆಸುವಂತೆ ಜಗನ್ನಾಥ್ ಜಮಾದಾರ್ ಕರೆ. ಬ್ಯಾಕ್ವರ್ಡ್ ಪಟ್ಟಿಯಲ್ಲೂ ಮತ್ತು ಎಸ್ಟಿ ಪಟ್ಟಿಯಲ್ಲೂ ಎರಡೂ ಕಡೆ ಟೋಕರಿ ಕೋಳಿ ಎಂದು ಸೇರಿಸಲಾಗಿದೆ. ಸರಿಪಡಿಸುವಂತೆ ಸಿಎಂಗೆ ಈಗಾಗಲೇ ಮನವಿ ಪತ್ರ ಬರೆಯಲಾಗಿದೆ. ಸುನಿಲ್ ಭಾವಿಕಟ್ಟಿ. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು, ಜಾತಿ ಕಾಲಂನಲ್ಲಿ ಹೊಲೆಯ, ಮಾದಿಗ ಎಂಬಿತ್ಯಾದಿ ಜಾತಿಗಳ ಹೆಸರು ಬರೆಸಬೇಕು. ಮೀಸಲಾತಿ ಅನುಭವಿಸುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲ ಪರಿಶಿಷ್ಟರು ಬೌದ್ಧ ಎಂದು ಬರೆಸುವಂತೆ ಕೋರಿಕೆ. ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಲು ಪಾಟೀಲ್ ಕರೆ. ಸಿದ್ದರಾಮಯ್ಯ ಒಬ್ಬ ಅರ್ಬನ್ ನಕ್ಸಲಿದ್ದಂತೆ ಭಗವಂತ ಖೂಬಾ ಸಿಎಂ ವಿರುದ್ಧ ವಾಗ್ದಾಳಿ. ಎಲ್ಲಾ ವರ್ಗದವರನ್ನ ಜನಗಣತಿಯಲ್ಲಿ ಬಿಸಿ ಮಾಡಿ ಸಿಎಂ ತನ್ನ ತಪ್ಪು ಮುಚ್ಚಿಕೊಳ್ತಾ ಇದ್ದಾರೆ. ಶೈಲೇಂದ್ರ ಬೆಲ್ದಾಳೆ ಆರೋಪ. ಚಾಲಕನ ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್. ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಕಾಂಪೌಂಡ್ಗೆ ಡಿಕ್ಕಿ. ಬಸ್ನಲ್ಲಿ 15 ಜನರ ಪ್ರಯಾಣ. ಉದಗೇರ್ ಕಡೆಗೆ ಹೊರಟ ಬಸ್ನಲ್ಲಿದ್ದ ಪ್ರಯಾಣಿಕರು ಸುರಕ್ಷಿತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಟೋಕರಿ ಕೋಳಿ ಎಂದು ಬರೆಸುವಂತೆ ಟೋಕರಿ ಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಕರೆ ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ನಮ್ಮ ಜಿಲ್ಲೆಯಲ್ಲಿ 2,25,000 ನಮ್ಮ ಸಮಾಜದ ಬಾಂಧವರಿದ್ದರೂ ಸಹ ಕಾಂತರಾಜು ವರದಿಯಲ್ಲಿ ಅದನ್ನು ಕಡಿಮೆ ಸಂಖ್ಯೆಯಲ್ಲಿ ತೋರಿಸಲಾಗಿದೆ. ರಾಜ್ಯದಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದರೂ ಕೂಡ ಬರೀ 25 ಲಕ್ಷ ಅಷ್ಟೇ ಜನಸಂಖ್ಯೆ ತೋರಿಸುವ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ. ಹಾಗಾಗಿ ಈ ಅನ್ಯಾಯ ಸರಿಪಡಿಸಲು ಹಿಂದುಳಿದ ವರ್ಗಗಳ ಆಯೋಗ ಹಮ್ಮಿಕೊಂಡಿರುವಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಒಂದು ಧರ್ಮದ ಕಾಲಂನಲ್ಲಿ 8ರಲ್ಲಿ ಕಡ್ಡಾಯವಾಗಿ ಹಿಂದೂ ಅಂತ ಬರೆಸಬೇಕು, 9ರ ಒಂದು ಜಾತಿ ಕಾಲಂನಲ್ಲಿ ಟೋಕರಿ ಕೋಳಿ ಎಂದು ಬರೆಸುವಂತೆ ಜಮಾದಾರ್ ಕರೆ ಕೊಟ್ಟರು. ಸಂಘದ ಉಪಾಧ್ಯಕ್ಷ ಸುನಿಲ್ ಖಶಂಪೂರ್ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಸಂವಿಧಾನದಲ್ಲಿಯೇ ನಮ್ಮ ಜಾತಿ ಕಾಲಂಗೆ ಒಂದು ಕೋಡ್ ಕೊಡಲಾಗಿದ್ದು ಅದು C-22.2 ಎಂದು ನಮೂದಿಸಲಾಗಿದೆ. ಜಿಲ್ಲೆಯ ನಮ್ಮ ಸಮಾಜದ ಎಲ್ಲ ಬಾಂಧವರು ಜಾಗೃತರಾಗಿ ಇದೇ ಮಾದರಿಯಲ್ಲಿ ಫಾರಂನಲ್ಲಿರುವಂತಹ 60 ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿ ಮೇಲೆ ತಿಳಿಸಿದಂತೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಟೋಕರಿ ಕೋಳಿ ಎಂದು ಕಡ್ಡಾಯವಾಗಿ ಬರೆಸಬೇಕು. ಉಳಿದ ಯಾವುದೇ 10 ಅಥವಾ 11ಕ್ಕೆ ಉತ್ತರಿಸುವ ಅಗತ್ಯವಿಲ್ಲವೆಂದು ಸ್ಪಷ್ಟಪಡಿಸಿದರು. ಸಮಾಜದ ಯುವ ಮುಖಂಡ ಸುನಿಲ್ ಭಾವಿಕಟ್ಟಿ ಈ ಸಂದರ್ಭದಲ್ಲಿ ಮಾತನಾಡಿ, ಟೋಕರಿ ಕೋಳಿ ಕಾಲಂ C-22.2 ರಲ್ಲಿ ಸಹ ಟೋಕರಿ ಕೋಳಿ ಎಂದು ನಮೂದಿಸಿದ್ದು, ಬ್ಯಾಕ್ವರ್ಡ್ BC ಕಾಲಂನಲ್ಲಿಯೂ ಕೂಡ 1446 ನಲ್ಲಿಯೂ ಕೂಡ ಟೋಕರಿ ಕೋಳಿ ಎಂದು ನಮೂದಿಸುವ ಮೂಲಕ ನಮ್ಮ ಸಮಾಜದ ಬಾಂಧವರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಆಯೋಗ ಈ ರೀತಿ ನಮೂದಿಸಿದೆ. ಇದನ್ನು ಸರಿಪಡಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಮಾಜದ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಟೋಕರಿ ಕೋಳಿ ಸಮಾಜ ನೌಕರರ ಸಂಘದ ನೂತನ ಅಧ್ಯಕ್ಷ ರಾಜ್ಕುಮಾರ್ ಕರ್ಣೆ, ಪ್ರಧಾನ ಕಾರ್ಯದರ್ಶಿ ಮಾರುತಿ ಬಾಪನೂರ್, ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ಮಾಸ್ಟರ್, ಮುಖಂಡರಾದ ಶರಣಪ್ಪ ಖಶಂಪೂರ್, ಷಣ್ಮುಖಪ್ಪ ವಾಲೇಕರ್, ರಾಜ್ಕುಮಾರ್ ಜಮಾದಾರ್, ಚಂದ್ರಕಾಂತ್ ಹಳ್ಳಿಕೇಡ್ಕರ್, ತುಕಾರಾಮ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮಸ್ಕಾರ ಹೇಳುತ್ತಾ ಎಲ್ಲ ಪತ್ರಕರ್ತ ಮಿತ್ರರಿಗೂ ನನ್ನ ಪರವಾಗಿ ಮತ್ತು ಜಿಲ್ಲಾ ಟೋಕರಿ ಕೋಳಿ ಸಮಾಜ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಮತ್ತು ಈ ಒಂದು ಸಮೀಕ್ಷೆ ಜಿಲ್ಲಾ ಟೋಕರಿ ಕೋಳಿ ಸಂಘದ ವತಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಆಗ್ತಾ ಇದೆ, ಇದು ಬಹಳ ಮುಖ್ಯವಾಗಿತ್ತು. ಯಾಕಂದರೆ ನಮ್ಮ ಸಮಾಜ ಅತಿ ಬಡತನದಲ್ಲಿ ಇದ್ದಂಥ ಸಮಾಜ ಮತ್ತು ಯಾವುದೇ ರೀತಿಯಾದ ಸೌಲಭ್ಯವನ್ನು ತೊಡ್ಕೊಂಡಿಲ್ಲ ಇಲ್ಲಿವರೆಗೂ. ಮತ್ತು ಈ ಸಮೀಕ್ಷೆ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಜಾತಿಯ ಏನಿದೆ ಸ್ಟೇಟಸ್ ಅದು ಗೊತ್ತಾಗುತ್ತೆ. ನಾವು ಸುಮಾರು 70 ವರ್ಷದ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿವರೆಗೂ ಬಹಳಷ್ಟು ನಾವು ಯೋಜನೆ ನಮ್ಮ ಮನೆ ತನಕ ಬಂದಿಲ್ಲ. ಈ ಒಂದು ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಏನು ಜಾತಿ ಗಣತಿ ಶುರುವಾಗಿದೆ. ಈ ಒಂದು ಜಾತಿ ಗಣತಿಯಲ್ಲಿ 8ನೇ ಕಾಲಮಲ್ಲಿ ಏನಪ್ಪಾ ಅಂದರೆ 8ನೇ ಕಾಲಮಲ್ಲಿ ಧರ್ಮದ ಕಾಲಮಲ್ಲಿ ಹಿಂದೂ ಅಂತೇಳಿ ನಮೂದು ಮಾಡಬೇಕು. ಮತ್ತು
ಕಾಲಂ ನಂಬರ್ 9ರಲ್ಲಿ ST ಟೋಕರೆ ಕೋಳಿ ಅಂತ ಬರೆದಾಗ 10 ಮತ್ತು 11ನೇ ಕಾಲಮಲ್ಲಿ ಯಾವುದೇ ರೀತಿಯ ನಾವು ಏನು ಬರೀಬೇಕಂದ್ರೂ ತಗೊಳಂಗಿಲ್ಲ. ಅವು 8ನೇ ಕಾಲಂ ಒಳಗೆ ST ಟೋಕರಿ ಕೋಳಿ ಅಂತ ಬರೆದ್ರೆ ಮುಗಿತದ. 10, 11 ಏನು ತಗೊಳಂಗಿಲ್ಲ. ಅದಕ್ಕೆ 10, 11ರ ಬಗ್ಗೆ, ಉಪಜಾತಿಗಳ ಬಗ್ಗೆ, ಉಪಪಂಗಡಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು, ಈ ಹಿಂದುಳಿದ ಆಯೋಗದಿಂದ ಏನು ಈ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ. ಗೊಂದಲ ಏನಪ್ಪಾ ಅಂದ್ರೆ, ಇವತ್ತ ಈ ಒಂದು ಅನುಬಂಧ 3A ಒಳಗ, ಅಂದ್ರೆ ಅನುಬಂಧ 3A ಒಳಗೆ ಏನಂತಾರೆ, ಬರೀ ಹಿಂದುಳಿದ ವರ್ಗಗಳಿಗೆ ಬರ್ತಕ್ಕಂತಹ ಜಾತಿಗಳು ತೋರಿಸಿದ್ದಾರೆ. ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ, ಟೋಕರೆ ಕೋಳಿ ಅಂತಕ್ಕಂತಹ ST ಅಲ್ಲಿ ಬರ್ತಕ್ಕಂತಹ ಒಂದು ಟೋಕರೆ ಕೋಳಿ ಪದ ಏನ್ ಮಾಡಿದ್ದಾರೆ, ಇದರಲ್ಲಿ A146 ಅಂತ ಒಂದು ಇದರಲ್ಲಿ ಯಾರು ಮಾಡಿದ್ದಾರೆ. ಯಾಕಂದ್ರೆ ಇದು ಜನರಲ್ಲಿ ಗೊಂದಲ ಮೂಡ್ತದ. ಇದರಿಂದ ನಮ್ಮ ಸಮಾಜ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಈಗ ನಾವು ಸಮೀಕ್ಷೆ ಮಾಡೋ ಮನೆಗೆ ಬಂದಾಗ ನಾವು ಟೋಕರೆ ಕೋಳಿ ಅಂತ ಜಾತಿ ಹೇಳ್ಬಿಡ್ತೀವಿ. ಹೇಳ್ಬಿಟ್ಟಾಗ ಸಮೀಕ್ಷೆ ಮಾಡೋ ಟೀಚರ್ ಏನ್ ಮಾಡ್ಬಿಡ್ತಾರೆ, ಟೋಕರೆ ಕೋಳಿ ಎಲ್ಲ ಕಾಲಮು ಬ್ಯಾಕ್ವರ್ಡ್ ಅನ್ನೋದಪ್ಪ ಅಂದ್ರೆ ಬ್ಯಾಕ್ವರ್ಡ್ಗೆ 1446 ಅಂತ ಹಾಕ್ಬಿಟ್ರೆ ಅದು ಹಿಂದುಳಿದ ವರ್ಗದಾಗ ಹೋಗ್ಬಿಡ್ತದೆ. ಹಾಗಾಗಿ ಇದು ಗೊಂದಲ ಏನಪ್ಪಾ ಅಂದ್ರೆ, ಕೂಡಲೇ ಸರ್ಕಾರ ಇದು ಈ ಒಂದು ಕಾಲಂ ಒಳಗೆ ತೆಗಿಬೇಕು. ನಮ್ಮ ST ಪಟ್ಟಿಯಲ್ಲಿ C22.2 ಅಂತ ಇದೆ ST ಪಟ್ಟಿಯಲ್ಲಿ, ಅದನ್ನೇ ಎಲ್ಲರೂ ನಮೂದು ಮಾಡಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂವಿಧಾನದ ಆಧಾರದ ಮೇಲೆ ಮೀಸಲಾತಿ ಅನುಭವಿಸ್ತಾ ಇರುವಂತಹ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ 101 ಜಾತಿ ಜನಾಂಗದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕು. ಜಾತಿ ಕಾಲಂನಲ್ಲಿ ನಿಮ್ಮ ಒಂದು ಜಾತಿ ಏನಿದೆ, ಹೊಲೆಯ, ಮಾದಿಗ ಇತ್ಯಾದಿ ಜಾತಿಗಳ ಹೆಸರನ್ನು ಬರೆಸಬೇಕು. ಉಪಜಾತಿಗಳಲ್ಲಿ ಸಹ ಜಾತಿಯಲ್ಲಿರುವಂತೆ ಹೊಲೆಯ, ಛಲವಾದಿ, ಮಾದಿಗ, ಭೋವಿ, ವಡ್ಡರ್, ಲಮಾಣಿ ಇತ್ಯಾದಿ ಪದಗಳನ್ನು ಬರೆಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಿಗೆ ಕರೆ ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಸೆಪ್ಟೆಂಬರ್ 22ರಿಂದ ಏನು ಜಾತಿ ಜನಗಣತಿ ಪ್ರಾರಂಭ ಆಗ್ತಾ ಇದೆ ಹಿಂದುಳಿದ ಆಯೋಗದ ಒಂದು ವತಿಯಿಂದ, ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯದ ಎಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಬರೆಸಬೇಕು. ಆಮೇಲೆ ಜಾತಿ ಕಾಲಂನಲ್ಲಿ ತಮ್ಮ ಜಾತಿಗಳನ್ನು ಬರೆಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಧರ್ಮ ಕಾಲಂನಲ್ಲಿ ಬೌದ್ಧ ಎಂದು ಜಾತಿ ಹೊಲೆಯ, ಆಮೇಲೆ ಜಾತಿ ಕಾಲಂನಲ್ಲಿ ಹೊಲೆಯ, ಛಲವಾದಿ, ಮಾದಿಗ ಎಂದು ದಾಖಲಿಸಿದರೆ ದಲಿತರಿಗೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಸೌಲಭ್ಯಗಳು ರದ್ದಾಗುವುದಿಲ್ಲ. ಈ ಬಗ್ಗೆ ಕೇಂದ್ರ ಸರ್ಕಾರ 1999ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಪರಿಶಿಷ್ಟ ಜಾತಿಯಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದರೆ ಅವರ ಶೈಕ್ಷಣಿಕ, ಉದ್ಯೋಗ ಹಾಗೂ ರಾಜಕೀಯ ಮೀಸಲಾತಿ ಯಾವುದೇ ಒಂದು ರದ್ದಾಗದೆ ಯಥಾವತ್ತಾಗಿ ಮುಂದುವರಿಯುತ್ತದೆ ಎಂದು ಆದೇಶ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಈ ಆದೇಶಕ್ಕೆ ಪೂರಕವಾಗಿ ವಿವಿಧ ರಾಜ್ಯ ಸರ್ಕಾರಗಳು ಮರು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯ ಬೌದ್ಧರಿಗೆ ಮೀಸಲಾತಿ ಸೌಲಭ್ಯದ ಒಂದು ನೀಡುತ್ತಾ ಬಂದಿದ್ದಾರೆ. ಅದಕ್ಕಾಗಿ ದಲಿತರು ಗೊಂದಲಕ್ಕೆ ಒಳಗಾಗದೆ ಭಯವನ್ನ ಬಿಟ್ಟು ತಮ್ಮ ಧರ್ಮ ಬೌದ್ಧ ಅಂತ ಬರೆಸಬೇಕು. ಆಮೇಲೆ ಜಾತಿ ಕಾಲಂನಲ್ಲಿ ಹೊಲೆಯ, ಮಾದಿಗ ಎಂದು ಕಡ್ಡಾಯವಾಗಿ ದಾಖಲಿಸಬೇಕೆಂದು ತಿಳಿಸಿದರು. DSS ಜಿಲ್ಲಾ ಸಂಚಾಲಕ ತುಕಾರಾಮ್ ಲಾಡ್ಕರ್ ಮಾತನಾಡ್ತಾರೆ. ಪದಾಧಿಕಾರಿಗಳಾದ ರಮೇಶ್ ಮಂದಕ್ನಳ್ಳಿ, ಶಿವರಾಜ್ ಲಾಡ್ಕರ್, ವಿಠಲ್ ಲಾಡ್ಕರ್, ರಾಜ್ಕುಮಾರ್ ಚಂದನ್, ಅಂಕುಶ್ ಡಾಂಗೆ, ಅಂಬರೀಶ್ ಹತ್ತಿವಾಳ್, ರವೀಂದ್ರ ಭಾಲ್ಕಿ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳ ಒಕ್ಕೂಟ ಕಳೆದ 13ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿ ನಾಗಸೇನ ಬುದ್ಧವಿಹಾರದಲ್ಲಿ, ಆ ಸಭೆಯಲ್ಲಿ ತೆಗೆದುಕೊಂಡಂಥ ರಾಜ್ಯಾದ್ಯಂತ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ದಲಿತ ಸಂಘಟನೆಗಳು ಮತ್ತು ಬೌದ್ಧ ಸಂಘಟನೆಗಳು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತವೆ. ಮತ್ತು 18/9/2025 ಮೊನ್ನೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು, ನಮ್ಮ ಮೈಸೂರಿನ ಸ್ವಾಮೀಜಿಗಳಾದಂಥ ಡ್ಯಾನ್ ಪ್ರಕಾಶ್ ಅವರ ಒಂದು ನೇತೃತ್ವದಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ಒಂದು ನಿರ್ಣಯಗಳನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತುರ್ತಾಗಿ ಒಂದು ಜನಾಂದೋಲನದ ರೀತಿಯಲ್ಲಿ ಎಲ್ಲ ಒಂದು ಜನಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಕೂಡಲೇ ಮಾಧ್ಯಮಗಳ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಸುದ್ದಿಯನ್ನು ಎಲ್ಲ ಜಿಲ್ಲೆ ಜನರಿಗೆ ಕೊಂಡೊಯ್ಯಬೇಕಂತಕ್ಕಂಥ ತೀರ್ಮಾನದೊಂದಿಗೆ ಇವತ್ತು ಕೆಲವು ನಮ್ಮ ತುರ್ತಾಗಿ ದಲಿತ ಸಂಘರ್ಷ ಸಮಿತಿ ಅದರಲ್ಲಿ ಬೌದ್ಧ ಅಂತ ಬರೆಸಿ ಕಾಲಂ 6ರಲ್ಲಿ ಜಾತಿ 9 ಸರ್ ಕಾಲಂ 9ರಲ್ಲಿ ಪರಿಶಿಷ್ಟ ಜಾತಿ ಹೊಲೆಯ, ಪರಿಶಿಷ್ಟ ಜಾತಿ ಮಾದಿಗ, ಪರಿಶಿಷ್ಟ ಜಾತಿ ಇತರೆ ಏನು ಬಿ ಅವೆಲ್ಲ ಬರೆಸಿ, ಕಾಲಂ 10ರಲ್ಲಿ ಉಪಜಾತಿ ಏನಿದೆ ಹೊಲೆ ಇದ್ರೆ ಹೊಲೆಯ, ಮಾದಿಗ ಇದ್ರೆ ಮಾದಿಗ. ಯಾಕಂದ್ರೆ ಎಲ್ಲರೂ ಇವರು ಅಂಬೇಡ್ಕರ್ ಅನುಯಾಯಿಗಳು. ಇವತ್ತು ಅನೇಕ ಜನ ಹೊಲೆಯರಲ್ಲಿ ಮಾದಿಗರಲ್ಲಿ ಕ್ರಿಶ್ಚಿಯನ್ ಕೂಡ ಆಗಿದ್ದಾರೆ. ಆದ್ರೆ ಈ ಸರಿ ಅಂಥವರೆಲ್ಲ ಬಿಟ್ಟು ಮೀಸಲಾತಿ ಫಲಾನುಭವಿ ಬಯಸುವಂತಕ್ಕವ್ರು, ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಬೇಕಂತಕ್ಕಂಥವ್ರು ನೀವು ನಿರ್ಭಯವಾಗಿ ಬೌದ್ಧ ಧರ್ಮ ಅಂತ ಬರೆಸಿ ಯಾವ
ಧರ್ಮದ ಕಾಲಂನಲ್ಲಿ ಕಡ್ಡಾಯವಾಗಿ ಹಿಂದೂ ಅಂತ ಬರೆಸಬೇಕು. ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ಇನ್ಯಾವುದೇ ಬರೆಸುವಂತೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕರೆ ಕೊಟ್ಟರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥ ಹುನ್ನಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. 48 ಜಾತಿಗಳಲ್ಲಿ ಕ್ರೈಸ್ತ ಎಂದು ನಮೂದಿಸುವ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಉದಾಹರಣೆಗೆ ಲಿಂಗಾಯತ ಕ್ರಿಶ್ಚಿಯನ್, ಮರಾಠ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ಇತ್ಯಾದಿ ಎಂದು ನಮೂದಿಸಿ ಸಂವಿಧಾನ ತಿರುಚುವಂಥ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಹಿಂದೂ ಧರ್ಮವನ್ನು ವ್ಯವಸ್ಥಿತವಾಗಿ ಒಡೆಯುವಂಥ ಹುನ್ನಾರ ನಡೆಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಪಕ್ಷದವರನ್ನ ಬಿಜಿ ಮಾಡಿ ತಾನು ಗೃಹ ಕಚೇರಿ ಕೃಷ್ಣಾದಲ್ಲಿ ಕುಳಿತು ತಮಾಷೆ ನೋಡ್ತಾ ಇದ್ದಾರೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸಿಎಂ ವಿರುದ್ಧ ಭಾರೀ ವಾಗ್ದಾಳಿಯನ್ನು ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಅರ್ಬನ್ ನಕ್ಸಲ್ ಇದ್ದಂತೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಆರೋಪ ಮಾಡಿದರು. ಪತ್ರಿಕಾ ಭವನದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ರಾಜ್ಯ ಸರ್ಕಾರ ಕೇವಲ ಹಿಂದೂ ಧರ್ಮವನ್ನು ಒಡೆಯಲೆಂದೇ ಈ ರೀತಿ ಸಮೀಕ್ಷೆ ಮಾಡ್ತಾ ಇದೆ. ಜನವರಿಯಲ್ಲಿ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡಲಿದೆ. ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಅಗತ್ಯ ಇರಲಿಲ್ಲ. ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ದೇಶವನ್ನು ಒಡೆಯಲಿಕ್ಕೆಂದೇ ಪ್ರತ್ಯೇಕ ಜಾತಿ ಸಮೀಕ್ಷೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಹಿಂದೂ ಧರ್ಮೀಯರು ಒಗ್ಗಟ್ಟಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕೇವಲ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು, ಇತರೆ ಒಳಪಂಗಡಗಳೆಂದು ನಮೂದಿಸಬೇಕು ಎಂದು ಹೇಳಿದರು. ಮಾಜಿ ಸಚಿವರು ಹಾಗೂ ಅವರ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್, ಸ್ಥಳೀಯ ಮುಖಂಡರು ಹಾಗೂ ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡ್ತಾರೆ. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಪಕ್ಷದ ಪ್ರಮುಖರಾದ ಗುರುನಾಥ್ ಜಾಂತಿಕರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ್ ಪಾಟೀಲ್, ಪೀರಪ್ಪ ಔರಾದೆ, ಭಾಲ್ಕಿ ಮಂಡಲ್ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ, ಪಕ್ಷದ ಇತರೆ ಪ್ರಮುಖರಾದ ಬಸವರಾಜ್ ಪವಾರ್, ಶ್ರೀನಿವಾಸ್ ಚೌಧರಿ, ಗುರುನಾಥ್ ರಾಜಗಿರ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅವರ ನಡವಳಿಕೆ ಮತ್ತು ಅವರ ಆಚರಣೆ ಅರ್ಬನ್ ನಕ್ಸಲ್ ತರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಿಜವಾಗಲೂ ಅರ್ಬನ್ ನಕ್ಸಲ್ ಯಾರಿಗಾದ್ರೂ ಇರ್ಬೇಕಂದ್ರೆ ಸಿದ್ದರಾಮಯ್ಯನವರು ಇರಬೇಕು. ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂವಿಧಾನದಲ್ಲಿ ಅದಕ್ಕೆ ಅಧಿಕಾರವೇ ಇಲ್ಲ. ನಾನು ಇಡೀ ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರುಗಳಿಗೆ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಂವಿಧಾನ ರಕ್ಷಣೆ ಅನ್ನುವಂಥದ್ದನ್ನ ಇದರಲ್ಲಿ ಇದೆಯಾ? ನನ್ನ ಪ್ರಶ್ನೆ. ನಿಮಗೆ ಯಾವಾಗ ಸಂವಿಧಾನ ಅಧಿಕಾರವೇ ಕೊಟ್ಟಿಲ್ಲ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ, ನೀವು ಈ ಜಾತಿ ಗಣತಿ ನೇಕಾರ ಕ್ರಿಶ್ಚಿಯನ್ ಇದೆ, ನಾಡಾರ್ ಕ್ರಿಶ್ಚಿಯನ್ ಇದೆ, ರೆಡ್ಡಿ ಕ್ರಿಶ್ಚಿಯನ್ ಇದೆ, ಮಡಿವಾ ಕ್ರಿಶ್ಚಿಯನ್ ಇದೆ, ಬಣಜಿಗ ಲಿಂಗಾಯತ, ಇದೆಲ್ಲ ಸಾಕಷ್ಟು ಇನ್ನೂ ಹಂಗೆ ಇದೆ. ವಾಪಸ್ ತೆಕ್ಕೊಂಡೆ ಅಂತರ್ಕ ಇದು ಇವತ್ತಿನ BLO ಕೊಟ್ಟಂತ ಕಾಪಿ ನಾಳೆ ಸಮೀಕ್ಷೆ ಹೋಗೋದು ಆ ಕಾಪಿಯಲ್ಲಿ ಇನ್ನೂ ಹಂಗೆ ಇದೆ. ಅಂದರೆ ಒಂದು ಅಲ್ಲಿ ಹೇಳ್ತಾರೆ ನಾವು ತೆಗೆದಿದ್ದೇವೆ ಅಂತ, ಬಟ್ ಜಿಯೋ ಪಾಸ್ ಮಾಡಿಲ್ಲ. ಹಂಗಿದ್ರೆ ಜಿಯೋ ಪಾಸ್ ಮಾಡಲಿ. ಇಲ್ದೆಲ್ಲ ಜಾತಿಗಳು ಸೃಷ್ಟಿ ಮಾಡಿ ಬೇರೆ ಥರ ಆಲೋಚನೆ ಮಾಡಬೇಡ್ರಿ ಬಂಧುಗಳೇ. ನಮ್ಮ ದೇಶ ಧರ್ಮ ಉಳಿಬೇಕಾದ್ರೆ ಕರೆಕ್ಟಾಗಿ ಡಿಸಿಷನ್ ತಗೋರಿ. ಹಿಂದೂ ಕಾಲಂದಲ್ಲಿ ನಮ್ಮ ಧರ್ಮದ ಕಾಲಂ ಬರ್ರಿ, ಆಮೇಲೆ ವೀರಶೈವ, ಆಮೇಲೆ ನಮ್ಮ ಸಬ್ಕಾಸ್ಟ್ ಅದ, ಬಂಜಗೇರ್ ಲಿಂಗಾಯತ, ಮತ್ತು ಬೇರೆ ಬೇರೆ ಏನೇನು ಅಲ್ಲೇನದ. ದಯವಿಟ್ಟು ಆ ಥರ ತಮ್ಮದು ಮಾಡಿದ್ರಂದ್ರೆ ಸರಿ ಆಗ್ತದ ಅಂತ ನನ್ನ ಅನಿಸಿಕೆ ಸರ್. ಅದರ ಕ್ರಿಸ್ತ ಇರುವಂತ ಧರ್ಮ 48 ಧರ್ಮಗಳ ಮುಂದೆ ಜಾತಿಯಾಗಿ ನಮೂದನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ನಿನ್ನೆ ಎಲ್ಲೋ ಒಂದು ಕಡೆ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕ್ರೈಸ್ತ ಜಾತಿ ಅಲ್ಲ, ಅದು ಧರ್ಮ. ಅದಕ್ಕೆ ಜಾತಿ ಕಾಲಂನಲ್ಲಿ ಸೇರಿಸಿದ್ದಾರೆ ಅವರು ಒಂದು ಸಮೀಕ್ಷೆಯಲ್ಲಿ. ಈ ರೀತಿ ಮಾಡಿ ಸಂವಿಧಾನವನ್ನು ತಿರುಚುವಂತ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಿಲುವನ್ನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಲೇಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ಇವತ್ತು ಹಿಂದೂಗಳು ಇರುವಂತ ರಾಷ್ಟ್ರ
ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಅದು ಭಾರತ. ಇಲ್ಲಿ ಯಾವುದೇ ಒಂದು ಟೂಲ್ ಕಿಟ್ ಹಿಂದೂಗಳನ್ನು ಒಡೆದು ತಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಸವಣ್ಣನವರು ಆಗಿ ಹೋದಂಥ ನಾಡು. ಈ ಭಾಗದಲ್ಲಿ ಹಿಂದೂ ಕಾಲಂನಲ್ಲಿ ಬೇರೆ ಹೆಸರನ್ನು ಬರೆಸಬೇಕು ಅನ್ನುವಂಥ ಹೆಸರು ಕೂಡ ನಡೀತಾ ಇದೆ. ಅದರ ಲಿಂಗಾಯತರೆಲ್ಲರೂ ಹಿಂದೂಗಳೇ ಬರೆಸಬೇಕು, ವೀರಶೈವ ಲಿಂಗಾಯತ ಹಿಂದೂಗಳು ಧರ್ಮದ ಕಾಲದಲ್ಲಿ ಹಿಂದೂ ಬರೆಸಿ, ನಂತರ ವೀರಶೈವ ಲಿಂಗಾಯತ, ತದನಂತರ ಉಪಜಾತಿಯಲ್ಲಿ ನಮ್ಮ ಚಾಲಕನ ನಿಯಂತ್ರಣ ತಪ್ಪಿದ ಕೆಕೆಆರ್ಟಿಸಿ ಬಸ್ ಒಂದು ಕಾಂಪೌಂಡ್ಗೆ ಡಿಕ್ಕಿ ಹೊಡೆದ ಘಟನೆಯ ಬೀದರ್ ನಗರದಲ್ಲಿ ಜರುಗಿದೆ. ಬೀದರ್ ನಗರದಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಕಾಂಪೌಂಡ್ಗೆ ಕೆಕೆಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಘಟನೆ ಜರುಗಿದ್ದು ಪ್ರಯಾಣ ಮಾಡುವವರು ಸುರಕ್ಷಿತವಾಗಿದ್ದಾರೆ. ಬೀದರ್ನಿಂದ ಮಹಾರಾಷ್ಟ್ರದ ಉದ್ಗೀರ್ ಕಡೆಗೆ ಹೋಗುವಂಥ ಈ ಒಂದು ಕೆಕೆಆರ್ಟಿಸಿ ಬಸ್ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ. ಬೀದರ್ನಿಂದ ಪ್ರಯಾಣಿಕರನ್ನು ತುಂಬಿಕೊಂಡು ಉದ್ಗೀರ್ ಕಡೆಗೆ ಬಸ್ ಹೊರಟಿತ್ತು. ಬೀದರ್ ಬಸ್ ನಿಲ್ದಾಣದಿಂದ 2 ರಿಂದ 3 ಕಿಲೋಮೀಟರ್ ದೂರದವರೆಗೆ ಬಂದ ಬಸ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಕಾಂಪೌಂಡ್ಗೆ ಇದ್ದಕ್ಕಿದ್ದಂತೆ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿ ಸುಮಾರು 15 ಜನ ಪ್ರಯಾಣಿಕರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಬಸ್ ಮುಂಭಾಗದಲ್ಲಿ ಸ್ವಲ್ಪ ಜಖಂ ಆಗಿದೆ. ಪ್ರಯಾಣಿಕರಿಗೆ ಯಾವುದೇ ಹಾನಿ ಆಗಿಲ್ಲ ಎನ್ನುವ ಮಾಹಿತಿ ಸುದ್ದಿ ಸಮಯಕ್ಕೆ ಲಭಿಸಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.